Babylon 5. ಈ ಹಿಂದೆ ಕೂಡ ಮೋಹನ್ ಭಾಗವತ್ ಅವರು ಒಂದು ಬಹಿರಂಗವಾಗಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು. ಏನಂತ ಹೇಳಿದ್ರೆ, ರಾಮ ಮಂದಿರ ವಿಚಾರವೇ ಮಸೀದಿ ಮತ್ತು ಮಂದಿರ ಅಂತ ಬಂದಾಗ ರಾಮ ಮಂದಿರ ವಿಚಾರದಲ್ಲಿ ಮಾತ್ರ ನಮ್ಮ ಕಟ್ಟಕಡೆ ಹೋರಾಟ. ಅದು ಬಿಟ್ಟುಬಿಟ್ಟು ದೇಶದಲ್ಲಿರತಕ್ಕಂಥ ಎಲ್ಲ ಮಸೀದಿ, ಎಲ್ಲ ದೇವಸ್ಥಾನಗಳಿಗೆ ಸಂಬಂಧಪಟ್ಟಂತೆ RSS ಯಾವುದೇ ಹೋರಾಟದ ಜೊತೆಗೆ ಇಲ್ಲ. ಹೋಗೋದು ಪ್ರತಿ ಮಸೀದಿಯನ್ನಾಗಿರಿ ಅನ್ನೋದು, ಪ್ರತಿ ಮಸೀದಿಯಲ್ಲೂ ಉತ್ಖನನ ಮಾಡಿ ಅನ್ನೋದು, ಪ್ರತಿ ಮಸೀದಿಯನ್ನು ಸರ್ವೆ ಮಾಡಿ ಅನ್ನೋದು, ಇದು ಮಾಡಕೂಡದು. ರಾಮ ಮಂದಿರ, ಬಾಬ್ರಿ ಮಸ್ಜಿದ್ ಏನಿತ್ತೋ ಅದರಲ್ಲಿ ಮಾತ್ರ ನಮ್ಮ ಹೋರಾಟ, ಅದೇ ಕಟ್ಟಕಡೆ ವಿಚಾರ ಇತ್ತು ನಮ್ಮಲ್ಲಿ, ಬೇರೆ ಯಾವುದಕ್ಕೂ ಇಲ್ಲ. ಇನ್ನೇನೇ ಯಾರೇ ಏನೇ ಮಾಡಿದ್ರು ಕೂಡ ಇದಕ್ಕೂ ನಮಗೂ ಸಂಬಂಧ ಇಲ್ಲ ಅಂಥೇಳಿ ಬಹಿರಂಗವಾಗಿ ವಾರ್ನಿಂಗ್ ಕೊಟ್ಟ ಮೇಲೆ ದೇಶಾದ್ಯಂತ ಆ ಒಂದು ಮಸೀದಿಯಲ್ಲಿ ಕೆಳಗಡೆ ದೇವಸ್ಥಾನ ಇದೆ, ಈ ಮಸೀದಿ ಎದುರುಗಡೆ ದೇವಸ್ಥಾನ ಇದೆ, ಈ ವಿಚಾರ ಚರ್ಚೆ ಆಗ್ತಿತ್ತಲ್ಲ, ಅದು ಸ್ಟಾಪ್ ಆಯಿತು. ಅದರಾಚೆಗೆ ಅದೆಲ್ಲೂ ಬರಲೇ ಇಲ್ಲ ಆ ಒಂದು ಹೇಳಿಕೆಗಳು. ಆ ಸರ್ವೆ ಮಾಡಿಸಿ, ಈ ಸರ್ವೆ ಮಾಡಿಸಿ. ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಕೂಡ ಒಂದು ಮಾತನ್ನು ಹೇಳಿತ್ತು, ಎಲ್ಲ ಕಡೆಗಳಲ್ಲಿ ಮಂದಿರ ಮಸೀದಿ ಅಂತ ಬರ್ತಾ ಇದೆಯಲ್ಲ, ಇದನ್ನು ನಾವು ಎಂಟರ್ಟೈನ್ ಮಾಡಲ್ಲ ಅನ್ನೋ ರೀತಿಯಲ್ಲಿ ಸುಪ್ರೀಂ ಕೋರ್ಟ್ನ ಮಾತು ಇತ್ತು. ಇದನ್ನು ನಾವು ಉತ್ತೇಜನ ಮಾಡೋಕ್ಕಾಗಲ್ಲ. ಇದೆಲ್ಲ ಕೆಲವೆಲ್ಲ ವಿಚಾರಗಳು, ರಾಜಕೀಯ ವಿಚಾರಗಳು ಕೂಡ ಇದರಲ್ಲಿವೆ, ಅದು ಆಯಾ ಲಿಮಿಟೇಷನ್ಸ್ನಲ್ಲೇ ಅವು ಬಗೆಹರಿಯಲಿ ಅಂತ ಹೇಳಿತ್ತು. ಇದೀಗ ಮೋಹನ್ ಭಾಗವತ್ ಅವರು ಕಳವಳ ವ್ಯಕ್ತಪಡಿಸ್ತಾ ಇದ್ದಾರೆ. ಇತ್ತೀಚೆಗೆ ಮಂದಿರ ಮಸೀದಿ ವಿವಾದ ಜಾಸ್ತಿ ಆಗ್ತಾ ಇದೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣದ ನಂತರ ವಿವಾದಗಳು ಜಾಸ್ತಿಯಾಗಿದೆ. ಅಂತಹ ಸಮಸ್ಯೆ ಕೆರಳಿಸುವ ಮೂಲಕ ಕೆಲವರು ಹಿಂದೂ ನಾಯಕರಾಗಿ ಹೊರಟುಬಿಟ್ಟಿದ್ದಾರೆ. ಆದರೆ ಹೊಸ ಮಂದಿರ ಮಸೀದಿ ವಿವಾದಗಳು ಒಪ್ಪುವಂತಹವದ್ದಲ್ಲ. ದೇಶದ ಹಲವೆಡೆ ಇದೇ ರೀತಿ ಸಮಸ್ಯೆ ಸೃಷ್ಟಿ ಮಾಡೋದು ಸ್ವೀಕಾರಾರ್ಹವಲ್ಲ. ಹಿಂದೆ ಏನು ಭಾಗವತ್ ಅವರು ಹೇಳಿಕೆಯನ್ನು ಕೊಟ್ಟಿದ್ರೋ ಮತ್ತೊಮ್ಮೆ ಅದೇ ಅರ್ಥದಲ್ಲೇ ಪುನರುಚ್ಚರಿಸ್ತಾ ಇದ್ದಾರೆ. ಕೆಲವರು ಎಲ್ಲ ಕಡೆಗಳಲ್ಲಿಯೂ ಕೂಡ ಮಂದಿರ ಮಸೀದಿ ಈ ಥರ ಇಶ್ಯೂ ರೈಸ್ ಮಾಡೋ ಮೂಲಕವಾಗಿ ದೊಡ್ಡ ಹಿಂದೂ ಲೀಡರ್ಗಳಾಗಕ್ಕೆ ಹೊರಟಿದ್ದಾರೆ. ಇದು ಥರವಲ್ಲ. ಇದು ದೇಶದ ಎಲ್ಲ ಕಡೆಯಲ್ಲಿಯೂ ಕೂಡ ಇಂಥ ಸಮಸ್ಯೆ ಸೃಷ್ಟಿ ಮಾಡೋದು ಒಳ್ಳೆ ಬೆಳವಣಿಗೆ ಅಲ್ಲ, ನಾಟ್ ಅಕ್ಸೆಪ್ಟಬಲ್, ಸ್ವೀಕಾರಾರ್ಹವಲ್ಲ. ರಾಮ ಮಂದಿರ ನಿರ್ಮಾಣದಿಂದ ಹಿಂದೂ ನಾಯಕನಾಗೋಕ್ಕೆ ಸಾಧ್ಯ ಇಲ್ಲ. ರಾಮ ಮಂದಿರ ನಿರ್ಮಾಣ ಮಾಡಿಬಿಟ್ರು ಅಂದ ತಕ್ಷಣ ಹಿಂದೂ ನಾಯಕ ಆಗೋಕ್ಕಾಗಲ್ಲ. ಪುಣೆಯಲ್ಲಿ RSS ಮುಖ್ಯಸ್ಥ ಮೋಹನ್ ಭಾಗವತ್ ಅವರ ಅಚ್ಚರಿಯ ಹೇಳಿಕೆ ಇದು. ನಾವು ಬಹಳ ಹಿಂದಿನಿಂದಾನೂ ಕೂಡ ಸೌಹಾರ್ದಯುತವಾಗಿ ಬದುಕ್ತಾ ಇದ್ದೀವಿ. ಹಿಂದೂ ಮುಸ್ಲಿಮರೆಲ್ಲರೂ ಕೂಡ ಸೌಹಾರ್ದಯುತವಾಗಿ ನೆಲದಲ್ಲಿ ಬದುಕಿದ್ದೀವಿ ನಾವು. ರಾಮ ಮಂದಿರ, ಬಾಬ್ರಿ ಮಸ್ಜಿದ್ ಇಶ್ಯೂ ಇತ್ತು, ಅದು ಬಗೆಹರಿದಿದೆ, ಮುಗೀತು. ಇರೋಬರೋ ಎಲ್ಲ ದೇವಸ್ಥಾನ, ಎಲ್ಲ ಮಸೀದಿಯಲ್ಲೂ ಇಂಥದ್ದೇ ಮಾಡ್ಕೊಂಡು ಕೂತ್ಕೊಂಡ್ರೆ ಹೇಗೆ? ಹಿಂದಿನಿಂದ ಸೌಹಾರ್ದಯುತವಾಗಿ ನಾವು ಬದುಕ್ತಾ ಇದ್ದೀವಿ. ರಾಮ ಮಂದಿರ ಕಟ್ಟಿದ್ದ ಮಾತ್ರಕ್ಕೆ ಯಾರೊಬ್ಬ ದೊಡ್ಡ ಲೀಡರ್ ಆಗಿಬಿಡಲ್ಲ. ಇಲ್ಲಿ ಬೇರೆ ಯಾರು ಮಾತಾಡೋದಲ್ಲ. ಇದು ಮೋಹನ್ ಭಾಗವತ್ ಅವರು ಮಾತಾಡಿರೋ ಮಾತಿದು. ನಾವು ಒಟ್ಟಿಗೆ ಬದುಕಬಹುದು ಎಂಬುದನ್ನು ಭಾರತವು ತೋರಿಸಬೇಕಾಗಿದೆ. ಈಗ ದೇಶ ಸಂವಿಧಾನದ ಪ್ರಕಾರ ನಡೀತಾ ಇದೆ. ಇಲ್ಲಿ ಪ್ರಾಬಲ್ಯದ ದಿನಗಳು ಕಳೆದು ಹೋಗಿವೆ ಅಂತ ಹೇಳಿ ಮೋಹನ್ ಭಾಗವತ್ ಅವರು ಮಾತಾಡಿದ್ದಾರೆ. हे जीवन जर ही हार्मनी जर जगाला पाहिजे असेल तर आपल्या देशात याचं मॉडेल उभं करायचं म्हणजे ही हार्मनी आपल्या देशात असली पाहिजे. श्रद्धेचा आदर त्यामुळे राम मंदिर झालं पाहिजे, ते होत आहे. हिंदूंची श्रद्धा असताना हिंदूंना वाटतं. परंतु असं केलं म्हणजे हिंदूमध्ये नेता होता येतं म्हणून, किंवा अतिरेकी भूतकाळाच्या ओझ्याच्या परिणामामुळे अतिरेकी तिरस्कार, द्वेष, शत्रुता, संशय याच्या पोटी रोज एक नवीन प्रकरण काढणे हे कसं चालेल? हे नाही चालणार. शेवटी आपलं सोल्युशन काय आहे? जगाला आपल्याला दाखवायचं आहे की आपण सगळे एकत्र नांदू शकतो. आपल्या देशात त्याचा छोटासा प्रयोग झाला पाहिजे. तो प्रयोग करताना आहेत आमच्या या सगळ्यांना सामावून घेणाऱ्या अनेक पंथ संप्रदायांच्या विचारधारा आमच्या इथे आहेत. आता काय